ಹಾಯ್, KCT ಫೀಸ್ ಪೇಮೆಂಟ್ ಪ್ರಾಸೆಸ್ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಾ ಅಂತ ನಿಮಗೆ ಕೇಳಿದೆ ನಾನು ಹಿಂದಿನ ವಿಡಿಯೋದಲ್ಲಿ. ಅದರಲ್ಲಿ ತುಂಬಾ ವಿದ್ಯಾರ್ಥಿಗಳು ಫೀಸ್ ಪೇಮೆಂಟ್ ಪ್ರಾಸೆಸ್ ಬಗ್ಗೆ ವಿಡಿಯೋನ ಮಾಡಿ ಅಂತ ಹೇಳಿದ್ರಿ. ಓಕೆ, ಫೀಸ್ ಪೇಮೆಂಟ್ ಪ್ರಾಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈಗ ಯಾವ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆದ ನಂತರ ನನಗೆ ಈ ಕಾಲೇಜ್ ಇಷ್ಟ ಇದೆ, ನಾನು ಇಲ್ಲಿ ಅಡ್ಮಿಷನ್ ಮಾಡ್ಕೋತೀನಿ ಆ ರೀತಿ ಇದ್ರಂತಹ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಫೀಸ್ ಅನ್ನ ಪೇ ಮಾಡೋದಕ್ಕೆ ಆಪ್ಷನ್ ತೋರಿಸುತ್ತೆ. ಒಂದು, ನೀವು ಆನ್ಲೈನ್ ಒಳಗಡೆ ಫೀಸ್ ಅನ್ನ ಪೇ ಮಾಡಬಹುದು, ಇಲ್ಲದ್ರೆ ಬ್ಯಾಂಕ್ ಚಲನ್ ಏನಿದೆ ಅದರ ಪ್ರಿಂಟ್ ಔಟ್ ಅಂತ ತೆಗೆದುಕೊಂಡು ಬ್ಯಾಂಕ್ಗೆ ಹೋಗಿ ಫೀಸ್ ಅನ್ನ ಪೇ ಮಾಡಬಹುದು. ಈಗ ಅಮೌಂಟ್ ಏನಿರುತ್ತೆ ಅದೊಂದು 50,000 ಒಳಗಡೆ ಇದ್ರೆ ಆನ್ಲೈನ್ ಒಳಗಡೆ ನೀವು ಪೇ ಮಾಡ್ಕೋಬಹುದು. ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದಾಗ ಬ್ಯಾಂಕ್ಗೆ ಹೋಗಿ ಪೇ ಮಾಡೋದು ಒಳ್ಳೆಯದು. ಜನರಲ್ ಆಗಿ ಹೇಳೋದಾದ್ರೆ, ಅಂದ್ರೆ ಫೀಸ್ ಎಷ್ಟೇ ಇರಲಿ ಬ್ಯಾಂಕ್ಗೆ ಹೋಗಿ ಫೀಸ್ ಅನ್ನ ಪೇ ಮಾಡೋದೇ ಒಳ್ಳೇದು. ಯಾಕಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ಬಿಡುತ್ತೆ. ಕೆಲವೊಮ್ಮೆ ಆನ್ಲೈನ್ ಒಳಗಡೆ ಫೀಸ್ ಅನ್ನ ಪೇ ಮಾಡಿದಾಗ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬ್ಯಾಂಕ್ಗೆ ಹೋಗಿ ಫೀಸ್ ಅನ್ನ ಪೇ ಮಾಡೋದು ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಹಾಗಿದ್ರೆ ಅದೇ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಫೀಸ್ ಅನ್ನ ಪೇ ಮಾಡೋದಕ್ಕೆ ಆಪ್ಷನ್ ತೋರಿಸ್ತಾರೆ. ಈಗ ನೀವು ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೋತೀರಾ ಅಂತ ಹೇಳಿದ್ರೆ ಅಲ್ಲಿ ಬ್ಯಾಂಕ್ ಚಲನ್ಗೆ ಆಪ್ಷನ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋತೀರಾ. ಅದ್ರ ಮೇಲೆ ಎಲ್ಲ ಡೀಟೇಲ್ಸ್ ಇರುತ್ತೆ, ಇಂತಹ ಕಾಲೇಜ್, ಇಂತಹ ಬ್ರಾಂಚ್, ನಂತರ ಫೀಸ್ ಎಷ್ಟು, ಅದೆಲ್ಲ ಡೀಟೇಲ್ಸ್ ಆ ಬ್ಯಾಂಕ್ ಚಲನ್ ಮೇಲೆ ಇರುತ್ತೆ. ನಂತರ ಆ ಚಲನ್ ಏನಿರುತ್ತೆ ಅದರಲ್ಲಿ 3 ಕಾಪಿ ಇರುತ್ತೆ. ಒಂದು ಸ್ಟೂಡೆಂಟ್ ಕಾಪಿ, ಒಂದು ಬ್ಯಾಂಕ್ ಕಾಪಿ, ಮತ್ತೊಂದು ಕಾಲೇಜ್ ಕಾಪಿ ಅಂತ. ಸೊ ಅದನ್ನ ತೆಗೆದುಕೊಂಡು ಹಾಗೆ ಬ್ಯಾಂಕ್ ಫೀಸ್ ಅನ್ನ ಪೇ ಮಾಡೋದಕ್ಕೆ ಸಾಕಷ್ಟು ಅಮೌಂಟ್ ಏನಿದೆ ಅದು ನಿಮ್ಮ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಬ್ಯಾಂಕ್ಗೆ ಹೋಗ್ತೀರಾ. ಯಾವ ಬ್ಯಾಂಕ್ ಆದ್ರೂ ನಡೆಯುತ್ತೆ. ಓಕೆನಾ, ನನ್ನ ಬ್ಯಾಂಕ್ ಇದಿದೆ, ಸೊ ಅದನ್ನ ಅಪ್ಲೈ ಮಾಡಿದ್ರೆ ನಡೆಯುತ್ತೆ ಅಂತ ಕೇಳೋದಾದ್ರೆ ಯಾವ ಬ್ಯಾಂಕ್ ಆದ್ರೂ ಕೂಡ ನಡೆಯುತ್ತೆ. ನಂತರ ಕ್ಯಾಂಡಿಡೇಟ್ ಅವ್ರದೇ ಅಕೌಂಟ್ ಇರಬೇಕಂತ ಹೇಳಿ ಏನಿಲ್ಲ, ನಿಮ್ಮ ಪೇರೆಂಟ್ಸ್ ಅಕೌಂಟ್ ಏನಿದೆ ಅದರಿಂದ ಕೂಡ ನೀವು ಪೇ ಮಾಡ್ಕೋಬಹುದು. ಸೊ ಅದೇ ಯಾವುದೇ ಬ್ಯಾಂಕ್ ಆಗಿರ್ಲಿ ಅಥವಾ ನಿಮಗೆ ರಿಲೇಟೆಡ್ ಯಾರ ಬ್ಯಾಂಕ್ ಕೂಡ ಆಗಿರ್ಲಿ ಅದರಿಂದ ನೀವು ಈ ಕಾಲೇಜ್ ಫೀಸ್ ಏನಿದೆ ಅದನ್ನ ಪೇ ಮಾಡಬಹುದು. ಬಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂತ ಹೇಳಿದ್ರೆ, ಫೀಸ್ ಪೇಮೆಂಟ್ ಆದ ನಂತರ ಈ ಫೀಸ್ ಪೇಮೆಂಟ್ ರಿಸಿಪ್ಟ್ ಏನಿರುತ್ತೆ ಅದನ್ನ ಇಟ್ಕೊಂಡ್ರಿ. ಈಗ ಅದು ಹೇಳಿದಲ್ವಾ, ಬ್ಯಾಂಕ್ ಕಾಪಿ ಅಂತಿರುತ್ತೆ, ಸ್ಟೂಡೆಂಟ್ ಕಾಪಿ ಅಂತಿರುತ್ತೆ, ಹಾಗೆ ಕಾಲೇಜ್ ಕಾಪಿ ಅಂತಿರುತ್ತೆ. ಸೊ ನೀವು ಫೀಸ್ ಅನ್ನ ಪೇ ಮಾಡಿದ ನಂತರ ಅದರಲ್ಲಿ ಬ್ಯಾಂಕ್ ಕಾಪಿ ಏನಿರುತ್ತೆ ಅದನ್ನ ಬ್ಯಾಂಕ್ನವರೇ ಇಟ್ಕೋತಾರೆ. ಸ್ಟೂಡೆಂಟ್ ಕಾಪಿ ಹಾಗೆ ಕಾಲೇಜ್ ಕಾಪಿಯನ್ನ ನಿಮ್ಮ ಕೈಗೆ ಕೊಡ್ತಾರೆ. ನೀವೀಗ ಕಾಲೇಜ್ಗೆ ರಿಪೋರ್ಟಿಂಗ್ಗೆ ಹೋಗ್ತಿರಲ್ವಾ, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು, ಆ ಟೈಮಲ್ಲಿ ಕಾಲೇಜ್ ಕಾಪಿಯನ್ನ ಕಾಲೇಜ್ನವ್ರು ಇಟ್ಕೋತಾರೆ. ಸ್ಟೂಡೆಂಟ್ ಕಾಪಿ ಏನಿರುತ್ತೆ ಅದು ನಿಮ್ಮ ಬಳಿ ಇರುತ್ತೆ, ಅದನ್ನ ಸೇಫ್ ಆಗಿ ಇಟ್ಕೊಂಡಿರಿ. ಯಾಕೆ ಅಂತ ಹೇಳಿದ್ರೆ, ಈಗ ಕಾಲೇಜ್ಗೆ ಅಡ್ಮಿಷನ್ ಆದ ನಂತರ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. SSP ಸ್ಕಾಲರ್ಶಿಪ್ ಆಗಿರ್ಬೋದು, NSP ಸ್ಕಾಲರ್ಶಿಪ್ ಆಗಿರ್ಬೋದು, ಈ ರೀತಿ ಹಲವಾರು ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವೇನು ಫೀಸ್ ಪೇ ಮಾಡಿದ್ರೆ ಆ ರಿಸಿಪ್ಟ್ ನಿಮಗೆ ಬೇಕಾಗುತ್ತೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ. ಸೊ ಆ ಸ್ಟೂಡೆಂಟ್ ಕಾಪಿ ಏನಿದೆ, ಫೀಸ್ ಪೇಮೆಂಟ್ ಮಾಡಿದಂಥ ಸ್ಟೂಡೆಂಟ್ ಕಾಪಿ, ಅದನ್ನು ಸೇಫ್ ಆಗಿ ಇಟ್ಕೊಂಡಿರಿ. ಸೊ ಈ ರೀತಿ ಫೀಸ್ ಪೇಮೆಂಟ್ ಪ್ರಾಸೆಸ್ ಇರುತ್ತೆ. ನಂತರ ಬ್ಯಾಂಕ್ಗೆ ಹೋದಾಗ ಅಮೌಂಟ್ ಏನಾದರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಚೆಕ್ ಇದ್ರೆ ಒಳ್ಳೆಯದು. ಬ್ಯಾಂಕ್ನವರೇ ಕೇಳ್ತಾರೆ, ಯಾಕಂದ್ರೆ ಅವರಿಗೂ ಕೂಡ ಟ್ರಾನ್ಸಾಕ್ಷನ್ ಲಿಮಿಟ್ ಅಂತ ಇರುತ್ತೆ, ಇಂತಿಷ್ಟು ಅಮೌಂಟ್ ವರೆಗೆ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ಅಂತ. ಅದಕ್ಕೋಸ್ಕರ ನಿಮ್ಮ ಬಳಿ ಬ್ಯಾಂಕ್ ಚೆಕ್ ಇದ್ರೆ ಅದು ಒಳ್ಳೆಯದು. ಅದರಿಂದ ಜಾಸ್ತಿ ಅಮೌಂಟ್ ಇದ್ರೂ ಕೂಡ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಬ್ಯಾಂಕ್ನವರು ಅಂದ್ರೆ ಹೆಲ್ಪ್ ಮಾಡ್ತಾರೆ. ಸೊ ಇಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.